ಕಮ್ಮಿ ಅಂದ್ರೆ 300 kg ತನಕ ನಾನು ಮೀನ್ ಸೇಲ್ ಮಾಡ್ತಾ ಇದೀನಿ. ಬರೀ ತವಾ ಫ್ರೀ ಈವ್ನಿಂಗ್ ಅಲ್ಲಿ ಉಡ್ಕೊಂಡ್ ಬರ್ತಿದ್ದಾರೆ ಸರ್. ಮಿನಿಮಮ್ ಅಂದ್ರೆ ಬೆಳ್ಳೆಂದೂರು, ವೈಟ್ ಫೀಲ್ಡ್, ಮಾರ್ತಳ್ಳಿಂದ ಬರ್ತಿದ್ದಾರೆ. ನಾವು ಫುಟ್ಬಾತ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು, ಬರೀ ಮೀನೂಟ ಅಂತ ಸ್ಟಾರ್ಟ್ ಮಾಡಿದ್ದು. ಇವತ್ತು ನಾವು ದೊಡ್ಡದಾಗಿ ಹೋಟ್ಲ್ ಮಾಡಿದೀವಿ ಸರ್. ನಮಸ್ತೆ, ನನ್ನ ಹೆಸರು ಸುನಿಲ್ ಅಂತ. ಉದ್ದೇಶ ಅಂದ್ರೆ ಜನ ನಮಗೆ ಆ ಟೇಸ್ಟ್, ಆ ಕ್ವಾಂಟಿಟಿ ನೋಡ್ಕೊಂಡ್ ಬರ್ತಿದ್ದಾರೆ. ಸ್ಪೆಷಲ್ ಆಗಿ ನಮ್ ಚಟ್ನಿ ತುಂಬಾ ಫೇಮಸ್ ಆಗಿರೋದು ಉದ್ದೇಶ. ಆಲ್ ಓವರ್ ಬೆಂಗಳೂರಿಂದ ತುಂಬಾ ಜನ ಬರ್ತಿದ್ದಾರೆ. ನಮ್ಮ ಹತ್ರ ಬಾಂಗಡಾ ಸಿಗುತ್ತೆ, ಪ್ರಾನ್ಸ್ ಸಿಗುತ್ತೆ, ಜಿಲಾಬಿ ಸಿಗುತ್ತೆ, ಶೀಲಾ ಸಿಗುತ್ತೆ, ಚಿಕನ್ ಸಿಗುತ್ತೆ, ಎಲ್ಲಾ ತರ ವೆರೈಟೀಸ್ ಮೀನುಗಳು ಎಲ್ಲಾ ಸರ ಸಿಗುತ್ತೆ ನಮ್ಮ ಹತ್ರ. ಸೊ ನಮ್ಮ ಹತ್ರ ಮೇನ್ ಅಂದ್ರೆ ಉದ್ದೇಶ, ಜನ ನಮಗೆ 1 kg ಇಂದ ಸ್ಟಾರ್ಟ್ ಮಾಡಿ 300 kg ತನಕ ನಮ್ದು ತವಾ ಫ್ರೈ ಓಡ್ತಾ ಇದೆ. ಸೊ ನಮ್ದು ಇನ್ನೊಂದು ಮಧ್ಯಾಹ್ನ ಬಂದು ನಮ್ದು ಮಿನಿಮಮ್ ಒಂದು 150 kg ನಮ್ದು ಮೀನೂಟ ಸೇಲ್ ಆಗ್ತಿದೆ. ಆಲ್ರೆಡಿ ಟೋಟಲ್ 450 kg ನಾವು ಸೇಲ್ ಮಾಡ್ತಿದೀವಿ. ಇವತ್ತು ನಮಗೆ ಜನ ನಮಗೆ ಬೆಳೆಸಿದ್ದಾರೆ. ಜನ ನಮ್ಮನ್ನು ದೊಡ್ಡ ಮಟ್ಟದಲ್ಲಿ ನಮಗೆ ಒಂದು ಸಾಧನೆ ಕೊಟ್ಟಿದ್ದಾರೆ. ಉದ್ದೇಶ, ನಮಗೆ ಬರುವಂತ ಜನಗಳು ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇದೇ ಜಾಗದಲ್ಲಿ ನನ್ನನ್ನು ತುಳಿದಾಕಿದ್ದಾರೆ. ಇದೇ ಜಾಗದಲ್ಲಿ ನಮ್ಮನ್ನು ಇಲ್ಲಿಂದ ಓಡಿಸಿದ್ದಾರೆ ಅಂತ ಜನಗಳು ಇದ್ದಾರೆ. ಅಂತ ಜನಗಳ ಮುಂದೆ ನಾನು ಬೆಳೆದು ತೋರಿಸಬೇಕು ಅಂತೇಳಿ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ನಾನು ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ಬಂದು ನೀವು ಸಹಕರಿಸಿ, ನಮ್ಮನ್ನ ಬೆಂಬಲ ಕೊಟ್ಟು ಬೆಳೆಸಬೇಕು ಅಂತ ಹೇಳ್ತಿದ್ದೀನಿ ಸರ್. ಕನ್ನಡದ ಕೈ ರುಚಿ ಅಂತ ಹೋಟ್ಲ್ ಹೆಸರಿಟ್ಟಿದ್ದೀನಿ. ನಿಯರ್ ಬಂದು ಹೌಸಿಂಗ್ ಬೋರ್ಡ್ ಬ್ರಿಡ್ಜ್, ವಿಜಯನಗರ, ಗೋವಿಂದರಾಜ್ ನಗರ ಆಪೋಸಿಟ್ ಅಲ್ಲಿ ಬ್ರಿಡ್ಜ್ ಮೇಲೆ ಯುಕೆ ಬ್ಯಾಂಕ್ ಆಪೋಸಿಟ್ ಅಲ್ಲಿ ನಮ್ಮದು ಫುಟ್ಬಾತ್ ಅಲ್ಲೇ ಖಾಲಿ ಸೈಟ್ ಅಲ್ಲಿ ಒಂದು ಸೆಟ್ ಹಾಕಿ ಓಪನ್ ಆಗಿ ಬಿಟ್ಟಿರುವಂತ ಹೋಟ್ಲನ್ನು ಮಾಡಿದ್ದೀನಿ ಸರ್.